ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಮನುಷ್ಯನಿಗೆ ಟೆನ್ಷನ್ ಆದಾಗ ಒಂದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಅವನಿಗೆ ಇನ್ನೊಂದಷ್ಟು ಟೆನ್ಷನ್ ಆಗುತ್ತೆ, ತಲೆ ಓಡಲ್ಲ, ಆಗಲೇ ಅವನಿಂದ ಇನ್ನೊಂದಷ್ಟು ತಪ್ಪುಗಳಾಗುತ್ತೆ. ಹೌದಾ? ಇಷ್ಟೆಲ್ಲ ವಿಷಯ ಇರುತ್ತಾ? ಹೌದು, ಮನುಷ್ಯ ತಾನು ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾನೆ. ನೀನು ಹಾಗೆ ಆ ಭಯದಲ್ಲೇ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ. ಇರ್ಬೋದು. ನಾನು ಇದನ್ನೆಲ್ಲ ಎಷ್ಟು ಸರಿ ಮಾಡ್ಕೋಬೇಕಂದ್ರು ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀನಿ. ಇದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು? ಟ್ರೆಕ್ಕಿಂಗ್ ಮಾಡೋನು ಬೆಟ್ಟ ಹತ್ಬೇಕಾರೆ ತಾನಿಡೋ ಈ ಹೆಜ್ಜೆ ನೋಡ್ತಾನೆ ಹೊರತು ಹತ್ಬೇಕಾಗಿರೋ ಎತ್ತರ ನೋಡೋದಿಲ್ಲ. ನೀನು ಹೆಜ್ಜೆಯನ್ನು ನೋಡಿಕೊಂಡು ಹತ್ತದಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನೀನು ನಡೆಯೋ ಸ್ಪೀಡ್ ಜಾಸ್ತಿ ಆಗುತ್ತೆ. ಆಗ ಗುರಿನ ಬೇಗ ತಲುಪೋದು. ಅದೇ ನೀನು ಹೋಗಬೇಕಾಗಿರೋ ಗುರಿ ನೋಡ್ಕೊಂಡು ಹತ್ತಿದ್ರೆ ಇನ್ನೂ ಇಷ್ಟು ದೂರ ಹೋಗಬೇಕಲ್ಲ ಅನ್ನೋ ಟೆನ್ಷನ್ಗೆ ಕಾಲುಗಳು ಬಲನ ಕಳ್ಕೊಂಬಿಡುತ್ತೆ. ಸೊ ಒಂದೊಂದೇ ಹೆಜ್ಜೆ ಇಡಬೇಕು. ಹಾಗೆ ಕೆಲಸನೂ ಅಷ್ಟೇ, ಕೆಲಸನ ಯಾವತ್ತೂ ಡಿವೈಡ್ ಮಾಡ್ಕೊಂಡು ಮಾಡಬೇಕು. ಹಾಗೆ ಮಾಡಿದಾಗ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಅಡುಗೆ ಮಾಡಬೇಕಂದ್ರೂ ಅದಕ್ಕೆ ಬೇಸಿಕ್ಕು ಒಗ್ಗರಣೆ. ನಿನಗೆ ಒಗ್ಗರಣೆ ಹಾಕೋದಕ್ಕೆ ಬರಲಿಲ್ಲ ಅಂದರೆ ಅದು ನಿನ್ನ ಪಾಲಿಗೆ ಶತ್ರು ಆಗುತ್ತೆ. ಸೊ ಮೊದಲು ನೀನು ಆ ಒಗ್ಗರಣೆ ಹಾಕುವಂಥ ವಿಧಾನನ ಒಲಿಸ್ಕೋಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಶತ್ರು ಅಂದ ತಕ್ಷಣ ನೆನಪಾಯ್ತು, ಈ ಮನೆಯಲ್ಲಿ ಈ 3 ಜನ ಸೊಸೆಂದ್ರು ನಂಗೆ ಶತ್ರುಗಳಾಗಿ ಕಾಣ್ತಾರೆ. ಹೌದು, ಅಡುಗೆ ಮಾಡುವಾಗ ಹೇಗೆ ಒಂದೊಂದನ್ನೇ ಹೊಲಿಸ್ಕೋಬೇಕು, ಹಾಗೆ ಈ ಸೊಸೆಂದ್ರನ್ನ ಒಬ್ರೊಬ್ರಾಗೆ ಹೊಲಿಸ್ಕೋಬೇಕು. ಆಗ ನನ್ನ ಜವಾಬ್ದಾರಿ ನಿಭಾಯಿಸೋದು ಈಸಿ ಆಗತ್ತೆ. ಮೊದಲು ಸಿಚುವೇಶನ್ನ ಅರ್ಥ ಮಾಡ್ಕೊ, ಕಷ್ಟ ಎಲ್ಲಿದೆ ಅನ್ನೋದನ್ನು ತಿಳ್ಕೊ. ಆಮೇಲೆ ಪ್ರಾಬ್ಲಮ್ನ ಡಿವೈಡ್ ಮಾಡಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ರೆ ನಿನಗೆ ಸಹಾಯ ಆಗುತ್ತೆ. ಓ, ವಿಷಯ ಇಲ್ಲಿದೆ. ಹೇಳಿದ್ದು ಅರ್ಥ ಆಯ್ತಾ? ಅರ್ಥ ಆಯ್ತು. ಬನ್ನಿ ಹೇಳ್ಕೊಡಿ, ನಾನು ಅಡುಗೆ ಮಾಡ್ತೀನಿ. ಬೇಡ, ಇವತ್ತು ನಾನು ಮಾಡ್ತೀನಿ, ನೀನು ನೋಡ್ಕೋ. ನಾಳೆಯಿಂದ ನೀನು ಮಾಡು. ಓಕೆ. ಈಗೆಲ್ಲ ಡೀಟೇಲ್ಡ್ ಆಗಿ ಅರ್ಥ ಆಯ್ತು. ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಬಂದ್ಯಾ? ಬಂದೆ. ಇದೇನಿದು ಹೀಗಿದೆ? ಮನುಷ್ಯ ಯಾರಾದ್ರೂ ಇದನ್ನ ತಿನ್ನೋದಕ್ಕಾಗತ್ತಾ? ಯಾಕೆ? ಏನಾಯ್ತು? ಇದನ್ ಯಾರಾದ್ರೂ ಅಡ್ಗೆ ಅಂತಾರ? 1 ಕ್ವಿಂಟಾಲ್ ಹುಳಿ ಇದೆ, 3/4 kg ಉಪ್ಪಿದೆ, ಸಾಸಿವೆ ಸೀದೋಗಿ ಸುಟ್ಟು ವಾಸನೆ ಬರ್ತಿದೆ, ಜೀರಿಗೆ ಕರಗಿ ಕಾಣ್ದಂಗೆ ಆಗೋಗ್ಬಿಟ್ಟಿದೆ, ಈರುಳ್ಳಿ ಬಣ್ಣನೇ ಬಿಟ್ಟಿಲ್ಲ, ಟೊಮ್ಯಾಟೊ ಫ್ಲೇವರೇ ಬಿಟ್ಟಿಲ್ಲ. ಒಟ್ನಲ್ಲಿ ಈ ಅಡ್ಗೆ ಫುಲ್ಲು ಫ್ಲಾಪೆ. ತಿನ್ನಕ್ಕಾಗತ್ತಾ ಇದನ್ನ? ಚಿಚಿ. ಸಾರಿ ಏಜೆ.
ಸೊಸೆ ನಂಬರ್ 2 ಹೌದಾ? ಅಡುಗೆ ಅಷ್ಟೊಂದು ಕೆಡ್ದಾಗಿದ್ಯಾ? ನಂಗೂ ನಂಬಕ್ಕೆ ಆಗ್ತಿಲ್ಲ. ಇರಿ ತಿಂದು ಹೇಳ್ತೀನಿ. ಖಾರ. ಅತ್ತೆ, ಖಾರನ ಸ್ಪೂನಲ್ಲಿ ಹಾಕಿದ್ರ ಅಥವಾ ಲೋಟದಲ್ಲಿ ಹಾಕಿದ್ರ? ಮೋಸ್ಟ್ಲಿ ಸೇರಲ್ಲೇ ಅಳ್ದು ಹಾಕಿದ್ದಾರೆ ಅನ್ಸತ್ತೆ. ಓಹೋ, ನನ್ನ ಟಾರ್ಗೆಟ್ ಮಾಡಕ್ ಹೋಗಿ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ. ಇಷ್ಟು ದಿನ ಚಪ್ಪರ್ಸ್ಕೊಂಡು ತಿಂದಿದ್ದ ಏಜೆ ಅಡುಗೆನ ನಾನ್ ಮಾಡಿರೋದು ಅಂತ ತಪ್ಪು ತಿಳ್ಕೊಂಡು ನಾವು ಕಚ್ತಾ ಇದ್ದಾರೆ. ನಡಿಲಿ ಲಾಸ್ಟ್ ನಲ್ಲಿ ಔಟ್ ಪಕ್ಕ. ಸಾರಿ ಏಜೆ, ಅಡುಗೆ ಚೆನ್ನಾಗಿಲ್ವಾ? ಅದು ಇವತ್ತು ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅಂದ್ರೆ ಇದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ಬೇಕಾಗಿರೋ ವಿಚಾರನೇ. ಸರು, ಇದನ್ ತಿಂದ್ಯಾ? ಏನಾಗಿದೆ? ಉಪ್ಪಿನ ಸಮುದ್ರನೇ ಇದೆ ಇದ್ರಲ್ಲಿ. ಸಾರಿ ಏಜೆ. ಅಯ್ಯೋಯ್ಯೋ, ಹೀಗಾಗೋಯ್ತಾ? ಲೀನಮ್ಮ, ಹಾಗೇನಿಲ್ಲ, ಚೆನ್ನಾಗೇ ಇದೆಯಲ್ಲ. ಹೌದಾ? ಮತ್ ಇವರೆಲ್ಲ ಹೀಗೆ ಹೇಳ್ತಿದ್ದಾರೆ. ಏನ್ರಿ ಆಗಿದೆ ನಿಮ್ಗೆ? ಬಾಯ್ ಕೆಟ್ಟೋಗಿದ್ಯಾ ಹೇಗೆ? ಉಪ್ಪು ಹುಳಿ ಖಾರ ಏನೋ ಗೊತ್ತಾಗ್ತಾ ಇಲ್ವಾ? ಬಾಯಿ ಕೆಟ್ಟೋಗಿರೋದು ನಿಮ್ಗಳಿಗೆ. ಇಷ್ಟು ಚೆನ್ನಾಗಿರೋ ಅಡ್ಗನ ಚೆನ್ನಾಗಿಲ್ಲ ಅಂತಿದ್ದೀರಲ್ಲ. ಹೋಗಿ ಕರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ. ಲೀಲಾಮ್ಮಂಗ್ ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಕೊರೋನಾ ಬಂದಿದೆ ಅಂತ ಹೇಳ್ತಿದ್ದೀರಾ? ಇದೇ ತರ ಸಪೋರ್ಟ್ ಮಾಡ್ತಿದ್ರೆ ದಿನ ಇದೇ ರೀತಿ ದರಿದ್ರವಾಗಿರೋ ಊಟ ಮಾಡ್ಬೇಕಾಗತ್ತೆ. ಅದೇನೋ ಅಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಊಟ ಕರೆಕ್ಟಾಗೇ ಇದೆ. ಅಯ್ಯೋ ಬಿಡಿ, ಇವರು ನ್ಯೂ ಇಯರ್ ಪಾರ್ಟಿನ ಆರ್ಗನೈಸ್ ಮಾಡ್ದಾಗಿಂದ ನೀವಿಬ್ರು ಇವ್ರ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದೀರ, ಅಮ್ಮ ಅಮ್ಮ ಅಂತ.